ಪಂಜಾಬ್ನಲ್ಲಿ ಡ್ರಗ್ಸ್ ಹಾವಳಿ ಯಾವ ಮಟ್ಟಕ್ಕಿದೆ ಎಂಬುದಕ್ಕೆ ಈ ಹಿಂದೆ ಅನೇಕ ನಿದರ್ಶನಗಳು ನಮಗೆ ಕಂಡು ಬಂದಿವೆ. ಇಲ್ಲಿನ ಡ್ರಗ್ಸ್ ಹಾವಳಿಯನ್ನ ತಡೆಯಲು ಯಾವುದೇ ಸರ್ಕಾರದಿಂದ ಸಾಧ್ಯವಾಗ್ತಿಲ್ಲ. ಈ ಡ್ರಗ್ಸ್ ದಂಧೆ ಇಡೀ ರಾಜ್ಯದಲ್ಲಿ ಯಾವ ಮಟ್ಟಿಗೆ ವ್ಯಾಪಿಸಿಕೊಂಡಿದೆ ಎಂಬುದನ್ನ ಸಮಗ್ರವಾಗಿ ಹೇಳಲು ಉಡ್ತಾ ಪಂಜಾಬ್ ಎಂಬ ಹೆಸರಿನ ಸಿನಿಮಾವೇ ಬಂತು. ಇಷ್ಟಾದರೂ ಕೂಡ ಪಂಜಾಬ್ನಲ್ಲಿ ಡ್ರಗ್ಸ್ ಹಾವಳಿ ನಿಂತಿದೆಯಾ ಎಂದು ನೋಡಿದ್ರೆ ಅದ್ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಪಂಜಾಬ್ನಲ್ಲಿ ಬೇಲಿಗೆ ಎದ್ದು ಹೊಲ ಮೇಯ್ತಾ ಇದೆ ಅಂದ್ರೆ ಡ್ರಗ್ಸ್ ಹಾವಳಿಗೆ ಯಾವ ಇಲಾಖೆ ಕಡಿವಾಣ ಹಾಕಲು ಮುಂದಾಗಬೇಕಿತ್ತೋ ಅದೇ ಇಲಾಖೆಯ ಮಹಿಳಾ ಅಧಿಕಾರಿ ಬಳಿ ಸುಮಾರು 17.71 ಗ್ರಾಂನಷ್ಟು ಹೆರಾಯಿನ್ ಡ್ರಗ್ಸ್ ಪತ್ತೆಯಾಗಿದೆ. ಪೊಲೀಸ್ ಇಲಾಖೆಯಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇದ್ದ ಮಹಿಳಾ ಪೊಲೀಸ್ ಅಧಿಕಾರಿಯ ಬಳಿ ಇದ್ದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡು ಮಹಿಳಾ ಪೇದೆಯನ್ನ ಡಿಸ್ಮಿಸ್ ಮಾಡಲಾಗಿದೆ ಅಂತ ಬಾತಿಂದ ಪೊಲೀಸರು ಹೇಳಿದ್ದಾರೆ. ಈಗಾಗಲೇ ಮಹಿಳಾ ಅಧಿಕಾರಿ ಅಮನ್ ದೀಪ್ ಕೌರ್ರನ್ನ ಪೊಲೀಸರು ಬಂಧಿಸಿದ್ದಾರೆ.